ಜಗದ್ಗುರು ಶಂಕರಾಚಾರ್ಯರು ಗೋವನ್ನು ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಣೆ ಮಾಡಬೇಕೆಂದು ಒತ್ತಾಯ ನಡೆಸುತ್ತಿರುವ ಜಾಥಾಕ್ಕೆ ನಾವೆಲ್ಲ ಸಾಥ್. ಶಫಿ ಬೆಣ್ಣೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಶನಿವಾರ ಬಕ್ರೀದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನ ನಡೆಸಲಾಯಿತು. ಈ ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿಪಿಐ ವಿನಾಯಕ್ ಬಡಗೇರ್, ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸುವ ಮುಖಾಂತರ ಮತ್ತೊಬ್ಬರಿಗೆ ಮಾದರಿಯಾಗಿರಬೇಕು ಎಂದು ತಿಳಿಸಿದರು. ಸಾಮಾಜಿಕ ಮಾಧ್ಯಮಗಳು ಕ್ರಿಯಾಶೀಲವಾಗಿವೆ, ಎಚ್ಚರಿಕೆಯಿಂದ ಬಳಕೆ ಮಾಡಬೇಕು. ಕೆಲವರು ವಿಡಿಯೋಗಳನ್ನು ಹಬ್ಬದ ಸಂದರ್ಭದಲ್ಲಿ ಬಳಸುವ ಮೂಲಕ ಸಮಾಜದಲ್ಲಿ ಶಾಂತಿ ಕದಡಲು ಪ್ರಯತ್ನಿಸುತ್ತಾರೆ. ಇಂತಹ ವಿಷಯ ಗಮನಕ್ಕೆ ಬಂದರೆ ಅದಕ್ಕೆ ಪ್ರತಿಕ್ರಿಯೆ ಮಾಡದೆ ಪೊಲೀಸ್ ಇಲಾಖೆಯ ಗಮನಕ್ಕೆ ತರಬೇಕು ಎಂದು ಹೇಳಿದರು. ನಂತರ ಪಿಎಸ್ಐ ಸವಿತಾ ಮುನ್ಯಾಳ ಮಾತನಾಡಿ, ಬಕ್ರೀದ್ ಹಬ್ಬವನ್ನು ಶಾಂತಿಯುತವಾಗಿ ನಡೆಸುವಂತೆ ಮನವಿ ಮಾಡಿದರು. ಒಂದು ವೇಳೆ ಕಾನೂನು ಮೀರಿ ನಡೆದುಕೊಂಡರೆ ಅಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಇಲಾಖೆಯ ನಿಯಮಗಳನ್ನು ಪಾಲಿಸಿ ಪೊಲೀಸರೊಂದಿಗೆ ಸಹಕರಿಸಬೇಕು ಎಂದು ವಿನಂತಿಸಿಕೊಂಡರು. ನಂತರ ಕರ್ನಾಟಕ ಮುಸ್ಲಿಂ ಯೂನಿಟಿ ರಾಮದುರ್ಗ ತಾಲೂಕಾಧ್ಯಕ್ಷ ಹಾಗೂ ಮುಸ್ಲಿಂ ಮುಖಂಡರಾದ ಶಫಿ ಬೆಣ್ಣೆ ಮಾತನಾಡಿ, ಮೇ 28ರಂದು ನಾವೆಲ್ಲರೂ ಬಕ್ರೀದ್ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತೇವೆ. ಈ ಸಂದರ್ಭದಲ್ಲಿ ಯಾರದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗುವಂತಹ ಕಾರ್ಯವನ್ನು ಮಾಡುವುದಿಲ್ಲ ಹಾಗೂ ಪೊಲೀಸ್ ಇಲಾಖೆಯ ಎಲ್ಲ ನಿಯಮ ಮತ್ತು ಸೂಚನೆಗಳನ್ನು ಚಾಚು ತಪ್ಪದೆ ಪಾಲಿಸುತ್ತೇವೆ. ನಾವು ಮುಂದಿನ ದಿನದಲ್ಲಿ ಜಗದ್ಗುರು ಶಂಕರಾಚಾರ್ಯ ಸ್ವಾಮೀಜಿ ನಡೆಸಿದ ಅಭಿಯಾನ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಣೆ ಮಾಡಬೇಕು ಎಂದು ಈ ಅಭಿಯಾನ ನಡೆಸಿದ ಹಿನ್ನೆಲೆ ನಮ್ಮ ಮುಸ್ಲಿಂ ಸಮುದಾಯದ ಎಲ್ಲ ಜನ ಸೇರಿಕೊಂಡು ಶಂಕರಾಚಾರ್ಯ ಸ್ವಾಮೀಜಿ ಅವರ ಧ್ವನಿಗೆ ಧ್ವನಿಗೂಡಿಸಿ ಮುಂದಿನ ದಿನದಲ್ಲಿ ರಾಮದುರ್ಗ ಪಟ್ಟಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಸಿಪಿಐ ವಿನಾಯಕ್ ಬಡಗೇರ್, ಪಿಎಸ್ಐ ಸವಿತಾ ಮುನ್ಯಾಳ್ ಹಾಗೂ ಹಿಂದೂ ಮುಸ್ಲಿಂ ಸಮುದಾಯದ ಮುಖಂಡರು, ಯುವಕರು ಉಪಸ್ಥಿತರಿದ್ದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ. ಸೋಷಿಯಲ್ ಮೀಡಿಯಾ ಅದೊಂದು ಯೂನಿವರ್ಸಿಟಿ ಆದಂಗಾಗಿತ್ತು, ಫೇಕ್ ಯೂನಿವರ್ಸಿಟಿ. ಎಲ್ಲರೂ ಅವ್ರ ಡಿಗ್ರಿಗಳನ್ನು ತಗೊಂಡು ಪಿ ಜಿ ಮಾಡತ್ತಾರೆ, ಎಲ್ಲರೂ ಪಿ ಜಿಗಳಾಗಿರ್ತಾರೆ. ಬಟ್ ಅದರಿಂದ ಯಾರದ್ದು ಸಾಧನೆಗಳಾಗ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಅದರ ಅರ್ಥ ಎಲ್ಲವೂ ಸುಳ್ಳ ಬರ್ತದೆ ಅಂತಲ್ಲ, ಯಾರು ಅದನ್ನು ನೋಡ್ತಾ ಇರ್ತೀರಲ್ಲ ಅವರು ಒಂದ್ಸಾರಿ ಪರಿಶೀಲನೆ ಮಾಡ್ರಿ, ವೆದರ್ ಇದು ಕರೆಕ್ಟ್ ಐತಿ ಇಲ್ಲ ಅನ್ನೋದನ್ನ ಪರಿಶೀಲನೆ ಮಾಡಿಬಿಟ್ರೆ ನಮ್ಮ ಕೆಲಸನೂ ಸುಲಭ ಆಗ್ತದೆ, ನಿಮ್ಮ ಕೆಲಸನೂ ಸುಲಭ. ಆಮೇಲೆ ಸೋಷಿಯಲ್ ಮೀಡಿಯಾದಾಗ ಬಂದಿದ್ದನ್ನ ಹಿಂಗೇನಾದ್ರು ಬಂದಿತ್ತು ವ್ಯತಿರಿಕ್ತವಾಗಿ ಯಾವುದೋ ಒಂದು ಮತದ ಬಗ್ಗೆ ಅಥವಾ ಧರ್ಮದ ಬಗ್ಗೆ ಏನಾದ್ರು ಅವಹೇಳನ ಮಾಡಿದ್ದಂಥದ್ದು ಬಂತಂದ್ರೆ ಜಸ್ಟ್ ಒಂದು ಫೋನ್ ಮಾಡ್ರಿ. ನಮ್ಮವರಂತೂ ಭಾಳ ಅಲರ್ಟ್ ಅದಾರ. ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ದವರು ಸಣ್ಣ ಪುಟ್ಟ ಏನು ಬಂದ್ರು ದಿವಸ ಒಂದು 20-30 ನಮ್ಗೆ ಹಾಕ್ತಿರ್ತಾರೆ. ಅದ್ರಾಗ ನೋಡಿ ನಾವು ಯಾವುದು ಆಯ್ತು ಇನ್ನೊಬ್ಬನ ಕರೆಸು, ಒಂದು ಕೇಸ್ ಮಾಡ್ರಿ, ಅವನೊಂದು ಕರೆಸು, ಒಂದು ಕೇಸ್ ಮಾಡ್ರಿ, ಉಂಟು ಅಂತೇಳಿ ನಾವು ಮಾಡ್ತಾ ಇರ್ತೀವಿ. ಅದನ್ನು ಬಿಟ್ಟು ನಮ್ಮದು ಏನೈತಲ್ಲ, ನಮ್ಮದು ಬಿಟ್ಟು ಮತ್ತು ಬೇರೆ ಕಡೆಯಿಂದ ಏನಾದರೂ ಬಂದಿತ್ತು ಅಂತಂದರೆ ದಯವಿಟ್ಟು ಗಮನಕ್ಕೆ ತೊಗೊಂಬರ್ರಿ, ನಾವು ಇಮಿಡಿಯೇಟ್ ಅದನ್ನು ಅಟೆಂಡ್ ಮಾಡಿ ಹಬ್ಬವನ್ನು ಎಲ್ಲರೂ ಕೂಡಿ ಹಬ್ಬವಾಗಿ ಆಚರಿಸೋಣ. ಮತ್ತು ಬಕ್ರೀದ್ ಕಾಲಕ್ಕೆ ಪ್ರೊಸೆಷನ್ ಹಾಕಿದ್ರೆ ಪ್ರಯತ್ನ ಈಗ ಇಲ್ಲೂ ಪ್ರೊಸೆಷನ್ ಮತ್ತೆ ಏನಾದರೂ ನಮ್ಮ ಕಡೆಯಿಂದ ಹೆಚ್ಚಿನ ಏನು ಇರುವುದಿಲ್ಲ. ನೀವು ಕೇಳುವಂಥ ಎಲ್ಲ ಸಹಕಾರವನ್ನು ನಿಮಗೆ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಅಥವಾ ಪೊಲೀಸರದ್ದು ಇಂಥಲ್ಲಿ ಪ್ರೆಸೆನ್ಸ್ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಅಥವಾ ಇಂಥವ್ರನ್ನ ಕರೆಸಿ ನೀವು ಮಾತಾಡ್ರಿ ಸರ್, ಇವ್ರನ್ನ ಸ್ವಲ್ಪ ಹೇಳ್ರಿ ಅಂತ ಏನೈತಿ ಇತ್ತಂತೆ ಈಗ ಪಬ್ಲಿಕ್ ಆಗಿ ಇಲ್ಲೇನು ಹೇಳ್ಬೋದು, ಇಲ್ಲಿ ಹೇಳೋದು ಬೇಡ, ಆಮೇಲೆ ನಾವು ಹೇಳ್ತೀವಿ ಅಂತಂದ್ರೆ ಫೋನ್ ಮಾಡಿ ಹೇಳ್ರಿ ಅಥವಾ ಆಫೀಸ್ ಬಂದ ಹೇಳ್ರಿ, ಇವ್ರಿಗೂ ಒಂದು ಕರೆಸಿ ವಾರ ಮಾಡ್ತೀವಿ, ಇಂಥವ್ರಿಗೂ ಕರೆಸ್ರಿ ಅಂತಂದ್ರೆ ನಾವು ಕರೆಸಿ ಯಾವ ವಾರ ಮಾಡ್ಬೇಕು ಎಲ್ಲರಿಗೂ ವಾರ ಮಾಡ್ತೀವಿ. ಅವರು ಕೂಡ ನಮ್ಮ ಪೊಲೀಸ್ ಇಲಾಖೆ ಮತ್ತು ನನ್ನ ವೈಯಕ್ತಿಕವಾಗಿ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈ ಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದ್ದೀನಿ. ಇಲ್ಲಿವರೆಗೆ ಯಾವುದೇ ಅಹಿತಕರ ಘಟನೆಗಳು ನಮ್ಮ ಬಕ್ರೀದ್ ಹಬ್ಬದಲ್ಲಿ ಆಗಿಲ್ಲ ಅಂತೇಳಿ ನಮ್ಮ ಭಾವನೆಯಲ್ಲಿ ನಾವು ಹಿಂದಿನ ಹಿಸ್ಟ್ರಿಯನ್ನು ತೆಗೆದುಕೊಂಡಿದಾಗ ಯಾವುದೇ ಒಂದು ಕೂಡ ಘಟನೆಗಳು ನಮ್ಮ ರಾಷ್ಟ್ರದಲ್ಲಿ ಸಂಭವಿಸಿಲ್ಲ, ಯಾವುದೇ ಕೇಸಸ್ಗಳು ಕೂಡ ಆಗಿಲ್ಲ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ನಮ್ಮ ಏನು 28ನೇ ತಾರೀಕಿನ ಬಕ್ರೀದ್ ಹಬ್ಬ ಇರೋದು, ಆ ಒಂದು ಕಾರ್ಯಕ್ರಮವನ್ನು ಕೂಡ ಶಾಂತ ರೀತಿಯಿಂದ ಮಾಡಬೇಕನ್ನುವಂಥ ಆಶಾಭಾವನೆಯಿಂದ ಮುಂಜಾಗ್ರತಾ ಕ್ರಮಗಳನ್ನು ತಾವೆಲ್ಲರೂ ಅನುಸರಿಸಿದ ಈ ಹಬ್ಬ ಆಗ್ತೈತಿ ಅನ್ನುವಂಥ ಆಶಯ ಎಲ್ಲರಿಗೂ ಗೊತ್ತಿದ್ದಂಗೆ. ಸಾಮಾನ್ಯವಾಗಿ ಬಕ್ರೀದ್ ಹಬ್ಬದೊಳಗೆ ಏನಪ್ಪಾ ಅಂತಂದ್ರೆ ಹೆಚ್ಚಾನ ಹೆಚ್ಚು ಪ್ರಾಣಿ ಬಲಿಯನ್ನ ನಿಷೇಧ ಮಾಡೋದು ಫಸ್ಟ್ ಈ ಒಂದು ನಮ್ಗೆ ಈ ಒಂದು ಹಬ್ಬದಲ್ಲಿ ನಮ್ಗೆ ಕಂಡುಬರ್ತಕ್ಕಂಥದ್ದು ಇದು. ಯಾರು ಎಲ್ಲಿ ಪ್ರಾಣಿ ಬಲಿಯನ್ನ ಕೊಡಬಾರ್ದು ಅನ್ನುವಂಥದ್ದು ಇದಾಗುತ್ತೆ. ಧರ್ಮದ ದೃಷ್ಟಿಯಿಂದ ಇರೋದರಿಂದ ಸ್ವಲ್ಪ
ಸ್ವಲ್ಪ ಅದನ್ನ ಅವಾಯ್ಡ್ ಮಾಡಿದ್ರೆ ಭಾಳ ನಮಗೆ ಇದಾಗುತ್ತೆ ಅಂತೇಳಿ. ಮತ್ತೆ ಸುಮ್ಮನಾಗಿ ಎಲ್ಲಾದ್ರೂ ದನಗಳ ಹೋಗ್ತಿರ್ತಾವ, ಅವು ಯಾವುದೋ ಒಂದು ಉದ್ದೇಶಕ್ಕಾಗಿ ದನಗಳನ್ನ ಕಳಿಸ್ತಿರ್ತಾರೆ, ಮಾನವರಾಗಿರ್ಬೋದು, ಆಮೇಲೆ ಏನೋ ಒಂದು ಮಾರಕ್ಕಾಗಿರ್ಬೋದು, ಯಾರ ಕೊಳ್ಳೋರು ಇರ್ತಾರ. ಹಂಗಂತೇಳಿ ಎಲ್ಲಗಳ ದನಗಳನ್ನ ಸಾಕೋ ಸಂದರ್ಭದೊಳಗೆ ಅವುಗಳನ್ನ ಸುಮ್ಮನೆ ಹಿಡಿಯೋದು, ಅಲಿಗೇಷನ್ಸ್ ಮಾಡೋದು, ಅವ್ರನ್ನೆಲ್ಲ ಮಾತಾಡ್ಸೋದು, ಅದು ಇದು ಅಂಥೇಳಿ ಏನಾರ ಅದಕ್ಕೆ ಉದ್ದೇಶಕ್ಕಾಗಿ ಒಯ್ಯಕತ್ತಾರ ಏನಪ್ಪಾ ಅಂಥೇಳಿ ಕಿರಿಕಿರಿ ಉಂಟಾಗಿ ಅದರಿಂದ ಕೋಮುಗಲಭೆಗಳಾಗುವಂಥ ಚಾನ್ಸಸ್ಗಳಿರ್ತಾವ. ಅದಕ್ಕೆ ದಯವಿಟ್ಟು ಯಾರು ಆ ಥರದ್ದು ಯಾರೂ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಗೇನಾದರೂ ನಿಮ್ಮ ಮಾಹಿತಿ ಬಂತ, ಆ ಥರದ್ದು ಏನಾದರೂ ಕಂಡು ಬಂತ, ಎಲ್ಲರ ಏನಾದ್ರು ದನಗಳು ಸಾಕ್ಸಾಗ್ತಾರಪ್ಪ ಅಂತಂದ್ರೆ ನಮಗೆ ಇಮಿಡಿಯೇಟಾಗಿ ಮಾಹಿತಿಯನ್ನು ಕೊಡ್ಬೇಕು. ಆ ಕೆಲಸ ನಾವು ಮಾಡ್ತೀವಿ. ನೀವು ಮಾಡಿ ಸುಮ್ಮನೆ ಅಲ್ಲಿ ನ್ಯೂಸೆನ್ಸನ್ನು ಕ್ರಿಯೇಟ್ ಮಾಡಿ ನಿಮ್ಗೆ ಅವ್ರಿಗೆ ವಾಗ್ವಾದ ಆಗಿ ದೊಡ್ಡ ಒಂದು ಜಗಳ ಆಗಿ ಇಡೀ ಸ್ಟೇಟ್ ನ್ಯೂಸ್ ಆಗುವಂಥದ್ದು ಬೇಡ. ಆ ಥರದ್ದು ಏನಾರ ಅದು ಅಂದ್ರೆ ಹಿಂಗೆ ಎಲ್ಲೇ ಹೊಂಟವಪ್ಪ, ಎಲ್ಲೇ ಏನೋ ತೊಗೊಂಡು ಹೊಂಟಾರ ಅಂತಂದ್ರೆ ನಮಗೆ ಮುಂಚಿತವಾಗಿ ತಾವು ಮಾಹಿತಿಯನ್ನು ಕೊಟ್ಟಿದ್ದಾದ್ರೆ ನಾವು ಆ ಕೆಲಸ ಮಾಡ್ತೀವಿ. ನಾವು ಯಾರು ಕುರ್ಬಾನಿಯನ್ನು ಮಾಡ್ತಾ ಇದ್ದೀವಿ ಖಂಡಿತವಾಗಿಯೂ ನಿಮ್ಮ ಸೂಚನೆಯನ್ನು ಪಾಲನೆ ಮಾಡ್ತೀವಿ. ತಾವು ಹೆಂಗೆ ಹೇಳಿದ್ರಿ, ಯಾರ ಮಾತು ಸುಳ್ಳು ಮಾತುಗಳಿಗೆ ಕಿವಿ ಕೊಡ್ತಾರೆ ಅಂತ ಅನಾವಶ್ಯಕವಾಗಿ ನಾವೆಲ್ಲರೂ ಹಬ್ಬ ಎಲ್ಲರೂ ಅಂತಂಬರಂತಂದು ಮಾಡ್ತಿರ್ತಿರ್ತಾರೆ. ಕೆಲವೊಂದು ಕಿಡಿಗಿಡಿ ಜನ ಆದರೆ ನಿಮ್ಗೆ ಫೋನ್ ಮಾಡಿ ಹೇಳ್ತಾರೆ, ಅಲ್ಲಿ ಏನೂ ಇರೋದೇ ಇಲ್ಲ ಸ್ಪಾಟ್ನಾಗ. ಈಗ ನಾವು ಇಲ್ಲಿ ಎಲ್ಲರೂ ಹಬ್ಬ ಮಾಡ್ತೀವಿ, ಬರೀ ಈ ನಮ್ಮ ವ್ಯಾಪಾರಿ ಏನೊಂದು 4-5 ಜನ ಅದಾರೆ, ಇವ್ರನ್ನ ಟಾರ್ಗೆಟ್ ಮಾಡ್ಬೇಕು, ಅನಾವಶ್ಯಕವಾಗಿ ಟಾರ್ಗೆಟ್ ಮಾಡ್ತಾರೆ. ಸರ್ಕಾರದ ಗೈಡ್ಲೈನ್ಸ್ ಐತಿ, 14 ವರ್ಷ ಪೂರ್ತಿ ಆಗಿರಬೇಕು. ದೊಡ್ಡ ಜಾನುವಾರು ನಾವೇನಾದರೂ ಕುರ್ಬಾನಿ ಮಾಡ್ತಿದ್ರೆ ಅದು ನಾವು ವೆಟರ್ನರಿ ಡಾಕ್ಟರ್ ಕಡೆಯಿಂದ ನಾವು ಪರ್ಮಿಷನ್ ತೊಗೊಂಡಿರ್ತೀವಿ, ನಾವು ಅದನ್ನು ಫಾಲೋ ಮಾಡ್ತೀವಿ. ಅದನ್ನು ಏನು ಇಲ್ಲವೇ ಇಲ್ಲ ಸರ್. ಅಲ್ಲಿ ಎಮ್ಮಿ ಕಟ್ಟೆ ಅಂತ ನಾವು ನನಗೆ ಉದ್ಯೋಗಕ್ಕೆ ಏನು ಬೇಕಲ್ಲ ಅದನ್ನು ಮಾಡಿದ ನಾವು. ಮತ್ತು ಈಗ ಸರ್ ನಾವು ತಮ್ಮ ಇಲಾಖೆ ಮುಂದೆ ನಾವು ಇವತ್ತು ಘಂಟಾಘೋಷವಾಗಿ ಹೇಳ್ತೀವಿ, ನಾವು ಮುಂದಿನ ದಿನಮಾನದಲ್ಲಿ ಜಗದ್ಗುರು ಶಂಕರಾಚಾರ್ಯ ಏನೋ ಒಂದು ಇದನ್ನು ಜಾಥಾ ನಡೆಸ್ಯಾರ, ಗೋವನ್ನು ನ್ಯಾಷನಲ್ ರಾಷ್ಟ್ರ ಪ್ರಾಣಿ ಅಂತ ಏನು ಘೋಷಣೆ ಮಾಡ್ಬೇಕಂತ ಮಾಡಿದ್ರೆ ನಾವು ಇಡೀ ಸಾಬ್ರ ಅವ್ರನ್ನ ಬೆಂಬಲ ಕೊಡ್ತೀವಿ. ನಾವು ಕೂಡ ಅದಕ್ಕೆ ಧ್ವನಿ ಗೂಡಿಸ್ತೀವಿ. ಮುಂದಿನ ದಿನಮಾನದಲ್ಲಿ ದೊಡ್ಡ ಪ್ರೊಸೆಷನ್ ಮಾಡಿ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀವಿ. ನಾವು ಅದಕ್ಕೆ ನಮ್ಗೆ ಯಾಕಂದ್ರೆ 1950ರಲ್ಲಿ ಆದೇಶ ಆಗೈತಿ, ಕಾನೂನು ಆಗೈತಿ, ಗೋವನ್ನು ಕಡಿಬಾರ್ದು ಅಂತ ತಿಳ್ಕೊಂಡು ನಾವು ಕೂಡ ಅದ್ರದ್ದು ಬೆಲೆ ನಮ್ಗೆ ಗೊತ್ತೈತಿ. ಇನ್ನೊಬ್ಬರು ಅದನ್ನು ಪೂಜೆ ಮಾಡ್ತಾರಂದ್ರೆ ನಾವು ಅದಕ್ಕೆ ಗೌರವ ಕೊಡ್ತೀವಿ. ಅನಾವಶ್ಯಕವಾಗಿ ತಮ್ಮ ಮುಖಾಂತರ ಆಗಲಿ ಇನ್ನೊಬ್ಬರ ಮುಖಾಂತರ ಆಗಲಿ ನಮ್ಮ ಮಂದಿನ ತೊಂದರೆ ದಯವಿಟ್ಟು ಮಾಡಿಬಿಡ್ಬೇಡ್ರಿ ಸರ್. ತಾವು ಬಂದ ಮೇಲೆ ಬಹುತೇಕ ಆಗಿಲ್ಲ, ಏನೋ ಸಣ್ಣ ಪುಟ್ಟ ಆಗಿದ್ದಾವೆ. ನಾವು ನಿಮ್ಮ ಸೂಚನೆಯನ್ನು ಕಡ್ಡಾಯವಾಗಿ ನಾವೆಲ್ಲರೂ ಪಾಲಿಸ್ತೀವಿ. ನಾವು ಯಾರು ಕುರ್ಬಾನಿ ಮಾಡಕತ್ತೀವಿ ಅಂತೇಳಿ ತಾವು ಏನು ನಮ್ಗೆ ಒಂದು ಮಾರ್ಗದರ್ಶನ ಮಾಡಿದ್ವಿ, ಆ ಮಾರ್ಗದರ್ಶನ ಮಾಡಿದ್ದಕ್ಕೆ ಇಲಾಖೆಗೆ ನಮ್ಮೆಲ್ಲ ಮುಸಲ್ಮಾನ್ ಬಾಂಧವರಿಂದ ತಮಗೆ ಧನ್ಯವಾದಗಳನ್ನು ಹೇಳಿ